ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BComನ 5th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ 1 ಅಂತ ಯಾರೆಲ್ಲ ಈ ಸಬ್ಜೆಕ್ಟ್ನ ತೊಗೊಂಡಿದ್ದೀರಾ ಅವರಿಗೆ ಈ ವಿಡಿಯೋ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಪ್ಪ ಅಂತ ಅಂದರೆ ಇದು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ 2025 ಕ್ವಶನ್ ಪೇಪರ್ ಇದಾಗಿರುತ್ತೆ. ಅಂದರೆ ನಿಮಗೆ ಈಗ ಯಾರೆಲ್ಲ ಬರೀತಾ ಇರ್ತೀರೋ ಅವರಿಗೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಸೊ ಮೊದಲಾಗಿ ನೋಡಿದ್ರೆ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಅಂತ ಹೇಳಿಬಿಟ್ಟು ಇದೊಂದು ಥಿಯರಿ ಬೇಸ್ಡ್ ಥಿಯರಿ ಬೇಸ್ಡ್ ಎಕ್ಸಾಮಿನೇಷನ್ ಇದಾಗಿರುತ್ತೆ. ಆರಾಮಾಗಿ ಬರಿಬೋದು. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳೋದಾದರೆ ಈಗಿನ ಫೈನಲ್ ಇಯರ್ ಸೆಮ್ಮಲ್ಲಿ ಯಾರೆಲ್ಲ ಓದ್ತಾ ಇರ್ತೀರಾ ಅವರಿಗೆ ಈ ವಿಡಿಯೋ ಮೋಸ್ಟ್ ಇಂಪಾರ್ಟೆಂಟು. ಯಾಕಪ್ಪ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವ ಥರ ಎಲ್ಲ ಕ್ವಶನ್ನ ಕೇಳಿದ್ರು ಅದನ್ನು ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿ ಇದಕ್ಕೆ ನಾನು ಅಡಿಷನಲ್ ಪಾಯಿಂಟ್ಸ್ ಆಗಿರ್ಬೋದು, ಅದಕ್ಕೆ ಸೊಲ್ಯೂಷನ್ ಆಗಿರ್ಬೋದು, ಅದನ್ನು ಸಹ ಇಲ್ಲಿ ಕೊಡ್ತೀನಿ. ಸೊ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ಎಲ್ಲೂ ಸಹ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲೇದಾಗಿ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಅಂತ ಏನಿದೆ, ಸೊ ಇದಕ್ಕೆ ಮೊದಲೇದಾಗಿ ನಿಮ್ಗೆ ಗೊತ್ತು, ಏನು ನಿಮಗೆ ಪ್ಯಾಟ್ರನ್, ಎಕ್ಸಾಮಿನೇಷನ್ ಪ್ಯಾಟ್ರನ್ ಗೊತ್ತು. ಏನಪ್ಪ ಅಂತಂದರೆ MCQ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ, 4 ಮಾರ್ಕ್ಸ್ ಇರುತ್ತೆ, 12 ಮಾರ್ಕ್ಸ್ ಇರುತ್ತೆ ಅಂತ. ಸೊ ಮೊದಲೇದಾಗಿ MCQ ಕ್ವಶನ್ಸು ಯಾವ ಥರ ಎಲ್ಲ ಕೇಳಿದ್ದಾನೆ, ಏನು ಕ್ವಶನ್ನ ಕೇಳಿದ್ದಾನೆ, ಅದಕ್ಕೆ ಏನು ಆನ್ಸರ್ ಅಂತ ನೋಡ್ಕೊತ ಹೋಗೋಣ. ಸೊ ನೋಡಿ ಗೈಸ್, ಮೊದಲೇದಾಗಿ ವೇಟ್ ಗೈಸ್. ಸೊ ನೋಡಿ ಗೈಸ್, ಮೊದಲೇದಾಗಿ ನಾವು MCQ ಕ್ವಶನ್ನ ಶುರು ಮಾಡೋಕ್ಕಿಂತ ಮುಂಚೆ, ಸೊ ನಾನು ಆಲ್ರೆಡಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಏನಿದೆ ಇದ್ರದ್ದು 2025 ಕ್ವಶನ್ ಪೇಪರ್ ಇದಾಗಿದೆ. ಬಟ್ 2024ನ ಕ್ವಶನ್ ಪೇಪರು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ಯೂಟ್ಯೂಬಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಂಡು ಓದ್ಕೊಬೋದು. ಇಲ್ಲ ಅಂತ ಅಂದರೆ ಇದೇ ವಿಡಿಯೋದಲ್ಲಿ ನಾನು ಟ್ಯಾಗ್ ಮಾಡ್ತೀನಿ. ಸೊ ಅಲ್ಲೂ ಸಹ ನೀವು ತಿಳ್ಕೊಬೋದು. ಸೊ ನೋಡಿ ಗೈಸ್, ಮೊದಲೇದಾಗಿ ನಮಗೆ MCQ ಕ್ವಶನ್ಸು, ಫಸ್ಟ್ನೇ MCQ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ವಾಟ್ ಎ ಪ್ರೈಮರಿ ಪರ್ಪಸ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ HRD ಇನ್ ಹ್ಯಾನ್ ಆರ್ಗನೈಸೇಷನ್. ಅಂದರೆ ಒಂದು ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿಯ HRD ಪ್ರಾಥಮಿಕ ಉದ್ದೇಶವೇನು ಅಂತ ಕೇಳಿದ್ದಾನೆ. ಪ್ರೈಮರಿ ಪರ್ಪಸ್ಸು. ಸೊ ಅದರಲ್ಲಿ ನಮಗೆ ಆಪ್ಷನ್ ಕೊಟ್ಟಿದ್ದಾನೆ. 1 ಇನ್ಹ್ಯಾನ್ಸ್ ಎಂಪ್ಲಾಯಿ ವೆಲ್ ಬೀಯಿಂಗು, ನೆಕ್ಸ್ಟು ಇಂಪ್ಲಿಮೆಂಟ್ ಕಾಸ್ಟ್ ಕಟ್ಟಿಂಗ್ ಮೆಷರ್ಸು, ಇನ್ಕ್ರೀಸ್ ದ ಪ್ರಾಫಿಟ್ಸು, ನೆಕ್ಸ್ಟ್ ಇಂಪ್ರೂವ್ ವರ್ಕ್ ಪ್ಲೇಸ್ ಅಸೆಟ್ಸ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಆನ್ಸರ್ ಅಂತ ನೋಡೋದಾದರೆ ಮೊದಲನೇದಾಗಿ ಇನ್ಹ್ಯಾನ್ಸ್ ಎಂಪ್ಲಾಯಿ ವಿಲ್ ಬೀಯಿಂಗ್ ಅಂತ ಹೇಳ್ತೀವಿ. ನೀವು ಬೇಕಾದ್ರೆ ಆನ್ಸರ್ ಚೆಕ್ ಮಾಡ್ಕೊಬೋದು. ನಾನು ಆನ್ಸರು ಸಹ ಇಲ್ಲೇ ಇಟ್ಟಿದ್ದೀನಿ ನೋಡಿ, ಇನ್ಹ್ಯಾನ್ಸ್ ಎಂಪ್ಲಾಯಿ ವಿಲ್ ಬೀಯಿಂಗ್. ಸೊ ಅದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಕ್ವಶನ್ನು, ಇನ್ ದ ಕಂಟೆಕ್ಸ್ಟ್ ಆಫ್ HRD ವಾಟ್ ಡಸ್ ಸಕ್ಸೆಷನ್ ಪ್ಲಾನಿಂಗ್ ರೆಫರ್ಸ್ ಟು. ಅಂದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಸಂದರ್ಭದಲ್ಲಿ ಸಕ್ಸೆಷನ್ ಪ್ಲಾನಿಂಗ್ ಉತ್ತರಾಧಿಕಾರ ಯೋಜನೆ ಯಾವುದನ್ನು ಉಲ್ಲೇಖಿಸುತ್ತದೆ. ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮೈಸಿಂಗ್ ಶಾರ್ಟ್ ಟರ್ಮ್ ಪ್ರಾಫಿಟ್ಟು, ಐಡೆಂಟಿಫೈಯಿಂಗ್ ದ ಪೊಟೆನ್ಷಿಯಲ್ ಲೀಡರ್ಸ್ ಆ್ಯಂಡ್ ಫ್ಯೂಚರ್ ರೋಲ್ಸು, ರಿಡ್ಯೂಸಿಂಗ್ ಎಂಪ್ಲಾಯಿ ಟರ್ನ್ ಓವರು, ನೆಕ್ಸ್ಟ್ ಇಂಪ್ರೂವ್ ದ ಕಸ್ಟಮರ್ ಸರ್ವಿಸ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ಸೆಕೆಂಡ್ ಆಪ್ಷನ್ನು, ಐಡೆಂಟಿಫೈಯಿಂಗ್ ಪೊಟೆನ್ಷಿಯಲ್ ಲೀಡರ್ಸ್ ಆಫ್ ದ ಫ್ಯೂಚರ್ ರೋಲ್ಸ್. ಅಂದರೆ ಭವಿಷ್ಯದ ಪಾತ್ರಗಳಿಗಾಗಿ ಸಂಭವ್ಯ ನಾಯಕರನ್ನು ಗುರುತಿಸುವುದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಬೇಕಾದ್ರೆ ಇಲ್ಲೂ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ವಾಟ್ ಈಸ್ ದ ಪ್ರೈಮರಿ ರೋಲ್ ಆಫ್ ಟ್ರೇಡ್ ಯೂನಿಯನ್ ಇನ್ ಆ್ಯನ್ ಆರ್ಗನೈಸೇಷನ್. ಅಂದರೆ ಸಂಸ್ಥೆಯಲ್ಲಿ ಕಾರ್ಮಿಕ ಸಂಘಗಳ ಪ್ರಾಥಮಿಕ ಪಾತ್ರವೇನು. ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಹೈರಿಂಗ್ ಆ್ಯಂಡ್ ಫೈರಿಂಗ್ ಎಂಪ್ಲಾಯೀಸ್, ಮ್ಯಾಕ್ಸಿಮೈಸಿಂಗ್ ಆರ್ಗನೈಸೇಷನಲ್ ಪ್ರಾಫಿಟ್ಟು, ರೀಪ್ರೆಸೆಂಟಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಎಂಪ್ಲಾಯೀಸ್ ಇಂಟ್ರೆಸ್ಟು, ನೆಕ್ಸ್ಟು ಮ್ಯಾನೇಜಿಂಗ್ ಕಂಪನಿ ಫೈನಾನ್ಸಸ್ಸು. ಸೊ ಇದಕ್ಕೆ ಆನ್ಸರ್ ಅಂತ ನೋಡೋದಾದರೆ ಸೊ ನೋಡ್ಕೊಬೋದು ನೋಡಿ, ರೀಪ್ರೆಸೆಂಟಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಎಂಪ್ಲಾಯಿ ಇಂಟ್ರೆಸ್ಟು. ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಅಂದರೆ ಉದ್ಯೋಗಿಗಳ ಹಿತಾಸಕ್ತಿಯನ್ನು ಪ್ರತಿನಿಧಿಸುವುದು ಮತ್ತು ರಕ್ಷಿಸುವುದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ಆನ್ ದ ಜಾಬ್ ಟ್ರೈನಿಂಗ್ ಪ್ರೋಗ್ರಾಮ್ ಇನ್ವಾಲ್ವ್ಸ್. ಅಂದರೆ ಆನ್ ದಿ ಜಾಬ್ ತರಬೇತಿ ಕಾರ್ಯಕ್ರಮವು ಇದನ್ನು ಒಳಗೊಂಡಿದೆ. ಸೊ ಇದಕ್ಕೆ ಆಪ್ಷನ್ ಕೊಟ್ಟಿದೆ ನೋಡಿ, ಅಟೆಂಡಿಂಗ್ ಆಫ್ ಸೈಟ್ ವರ್ಕ್ಶಾಪ್ಸು, ನೆಕ್ಸ್ಟು ಲರ್ನಿಂಗ್ ಅಟ್ ದ ವರ್ಕ್ ಪ್ಲೇಸ್ ಡ್ಯೂರಿಂಗ್ ಜಾಬ್ ಆ್ಯಕ್ಟಿವಿಟೀಸು, ನೆಕ್ಸ್ಟು ಬ್ರೈನ್ ಸ್ಟಾರ್ಮಿಂಗ್ ಇನ್ ಗ್ರೂಪ್ಸು, ನೆಕ್ಸ್ಟು ಸ್ಟಡಿಂಗ್ ಕೇಸ್ ಸ್ಟಡೀಸು. ಸೊ ಇದಕ್ಕೆ ಆನ್ಸರ್ ಅಂತ ನೋಡೋದಾದರೆ ಡಿಗೆ. ಸೊ ಲರ್ನಿಂಗ್ ಆ್ಯಂಡ್ ವರ್ಕ್ ಪ್ಲೇಸ್ ಡ್ಯೂರಿಂಗ್ ದ ಜಾಬ್ ಆ್ಯಕ್ಟಿವಿಟೀಸ್.
ಸೊ ಡಿಗೆ ಸೆಕೆಂಡ್ ಆಪ್ಷನ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಕಾಮನ್ ಪ್ರಾಬ್ಲಮ್ ಫೇಸ್ಡ್ ಬೈ ಎಕ್ಸ್ಪರ್ಟೈಟ್ಸ್ ಇನ್ ಎ ಫಾರಿನ್ ಕಂಟ್ರೀಸ್? ಅಂದರೆ ವಿದೇಶದಲ್ಲಿ ವಲಸಿಗರು ಎದುರಿಸುವ ಸಾಮಾನ್ಯ ಸಮಸ್ಯೆ ಯಾವುದು? ಅದಕ್ಕೆ ಆಪ್ಷನ್ ಕೊಟ್ಟಿದೆ ನೋಡಿ. ಎಕ್ಸೆಸಿವ್ ಸೋಷಿಯಲ್ ಇಂಟ್ರಾಕ್ಷನ್ಸು, ನೆಕ್ಸ್ಟು ರಿಸರ್ವ್ ಕಲ್ಚರಲ್ ಶಾಕು, ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಆ್ಯಂಡ್ ಕಲ್ಚರಲ್ ಅಡ್ಜಸ್ಟ್ಮೆಂಟು, ನೆಕ್ಸ್ಟು ಓವರ್ ಅಡಾಪ್ಷನ್ಸ್ ಟು ಲೋಕಲ್ ಕಸ್ಟಮ್ಸ್ ಅಂತ ಇದೆಯಲ್ಲ. ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತ ನೋಡೋದಾದರೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಆ್ಯಂಡ್ ಕಲ್ಚರಲ್ ಅಡ್ಜಸ್ಟ್ಮೆಂಟ್. ಅಂದರೆ ಭಾಷೆಯ ಅಡೆತಡೆಗಳು ಮತ್ತು ಸಾಂಸ್ಕೃತಿಕ ಹೊಂದಾಣಿಕೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ಅಂತ ನೋಡೋಣ. ಸೊ MCQನಲ್ಲಿ ಲಾಸ್ಟ್ ಕ್ವಶನ್ನು ನೋಡಿ, ವಿಚ್ ಈಸ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕೀ ಫೋಕಸ್ ಏರಿಯಾ ಆಫ್ ವೆಲ್ನೆಸ್ ಪ್ರೋಗ್ರಾಮ್? ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಕ್ಷೇಮ ಕಾರ್ಯಕ್ರಮಗಳ ಪ್ರಮುಖ ಕೇಂದ್ರೀಕೃತ ಪ್ರದೇಶವಲ್ಲ? ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ. ಫಿಸಿಕಲ್ ಹೆಲ್ತು, ಎಮೋಷನಲ್ ವೆಲ್ಬೀಯಿಂಗು, ಫೈನಾನ್ಷಿಯಲ್ ಆಡಿಟ್ಸು, ಮೆಂಟಲ್ ಹೆಲ್ತು. ಸೊ ಇದಕ್ಕೆ ಆನ್ಸರ್ ಅಂತ ನೋಡೋದಾದರೆ ಫಿನಾನ್ಷಿಯಲ್ ಆಡಿಟ್ಸು. ವೆಲ್ನೆಸ್ ಪ್ರೋಗ್ರಾಮ್ ಅಂತ ಅಂದರೆ ಆರೋಗ್ಯ ಅಲ್ವಾ. ಸೊ ಇದಕ್ಕೆ ಫಿಸಿಕಲ್ ಹೆಲ್ತು, ಎಮೋಷನಲ್ಲು, ಮೆಂಟಲ್ ಇವೆಲ್ಲವೂ ಸಹ ಸಕ್ರಿಯಗೊಳ್ಳುತ್ತೆ. ಬಟ್ ಫಿನಾನ್ಷಿಯಲ್ ಆಡಿಟ್ ಅನ್ನುವಂಥದ್ದು ಇಸ್ ನಾಟ್ ಎ ವೆಲ್ನೆಸ್ ಪ್ರೋಗ್ರಾಮ್. ನೆಕ್ಸ್ಟು ಇಷ್ಟು ನಮಗೆ MCQ ಕ್ವಶನ್ಸ್ ಆಯಿತು. ಅದೇ ರೀತಿ ನಮಗೆ 2 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ನ ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರು ಸಹ ಏನಿದೆ ಅಂತ ನೋಡ್ಕೊಳ್ತಾ ಹೋಗೋಣ ಬನ್ನಿ ಗೈಸ್. ಮೊದಲನೇದಾಗಿ 2 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು, ವಾಟ್ ಡು ಯು ಮೀನ್ ಬೈ ನಾಲೆಜ್ ಮ್ಯಾನೇಜ್ಮೆಂಟ್? ಓಕೆನಾ, ಅಂದರೆ ಜ್ಞಾನ ನಿರ್ವಹಣೆ ಎಂದರೇನು? ಸೊ ಇದಕ್ಕೆ ಆನ್ಸರ್ ನೋಡೋಣ ಏನು ಕೊಟ್ಟಿದ್ದಾನಪ್ಪ ಅಂತ ನೋಡಿ. ನಾಲೆಜ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಬೋದು. ನಾಲೆಜ್ ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್, ಸ್ಟೋರಿಂಗ್, sharing and effectively using knowledge within an organization to improve the performance. ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ರೈಟ್ ದ ಮೀನಿಂಗ್ ಆಫ್ ಸಿಮ್ಯುಲೇಷನ್ಸ್. ಅಂದರೆ ಸಿಮ್ಯುಲೇಷನ್ಗಳ ಅರ್ಥವನ್ನು ಬರೆಯಿರಿ. ಸೊ ಅದಕ್ಕೆ ಆನ್ಸರು ಸಹ ಇಲ್ಲೇ ಇದೆ, ನೋಡ್ಕೊಬೋದು. ಸಿಮ್ಯುಲೇಷನ್ಸ್ ಆರ್ ಟ್ರೈನಿಂಗ್ ಮೆಥಡ್ಸ್ ದಟ್ ಇಮಿಟೇಟ್ ರಿಯಲ್ ಲೈಫ್ ವರ್ಕ್ ಸಿಚುವೇಶನ್ಸ್ ಟು ಹೆಲ್ಪ್ ಎಂಪ್ಲಾಯೀಸ್ ಲರ್ನ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್. ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಬೆಂಚ್ ಮಾರ್ಕಿಂಗ್? ಅಂದರೆ ಮಾನದಂಡ ಎಂದರೇನು? ಸೊ ಬೆಂಚ್ ಮಾರ್ಕಿಂಗ್ ಮೀನಿಂಗ್ ನೋಡೋದಾದರೆ ನೋಡಿ, ವಾಟ್ ಈಸ್ ದ ಬೆಂಚ್ ಮಾರ್ಕಿಂಗ್? ಬೆಂಚ್ ಮಾರ್ಕಿಂಗ್ ಈಸ್ ಅ ಪ್ರೋಸೆಸ್ ಆಫ್ ಕಂಪೇರಿಂಗ್ ಅನ್ ಆರ್ಗನೈಸೇಷನ್ಸ್ ಪರ್ಫಾರ್ಮೆನ್ಸ್ ವಿತ್ ಬೆಸ್ಟ್ ಪರ್ಫಾರ್ಮಿಂಗ್ ಆರ್ಗನೈಸೇಷನ್ ಟು ಇಂಪ್ರೂವ್ ದ ಎಫಿಷಿಯನ್ಸಿ. ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಡಿಫೈನ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್. ಅಂದರೆ ನಿರ್ವಹಣಾ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಿ. ಡೆಫಿನೇಷನ್ ನೀವು ಬರೀಬೇಕಾಗುತ್ತೆ, ಬಟ್ ಇಲ್ಲಿ ಮೀನಿಂಗ್ ಮಾತ್ರ ಕೊಟ್ಟಿರ್ತೀನಿ. ನೀವು ಡೆಫಿನೇಷನ್ ಯಾವ ಥರ ಬರೀತೀರಾ ಅಂತ ಅಕಾರ್ಡಿಂಗ್ ಟು ಒಬ್ಬರು ಆಥರ್ ನೇಮ್ ಬರೆದ್ಬಿಟ್ಟು ಈ ಮೀನಿಂಗ್ನ ನೀವು ಬರೀಬೋದು, ಇಲ್ಲಾಂದರೆ ಬುಕ್ಕಲ್ಲಿ ಯಾವ ಥರ ಇದೆಯೋ ಅದನ್ನು ನೀವು ಬರ್ಕೊಬೋದು. ನೋಡಿ, ಡಿಫೈನ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂದರೆ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಇಸ್ ರೆಫರ್ಸ್ ಟು, ಇದ್ರ ಮೀನಿಂಗ್ ಆಗುತ್ತೆ ಪ್ರೋಗ್ರಾಮ್ಸ್ ಡಿಸೈನ್ ಟು ಇಂಪ್ರೂವ್ ಮ್ಯಾನೇಜರಿಯಲ್ ಸ್ಕಿಲ್ಸ್, ಎಬಿಲಿಟೀಸ್ ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟೀಸ್. ಸೊ ಇಷ್ಟು ನಮಗೆ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಆಗುತ್ತೆ. ವೇಟ್ ಎ ಸೆಕೆಂಡ್. ಇಲ್ಲಿ ನೋಡಿ, ನಾವು ಡೆಫಿನೇಷನ್ನು ಬರೆಯೋದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನು 2 ಮಾರ್ಕ್ಸಲ್ಲಿ, ಗಿವ್ ದ ಮೀನಿಂಗ್ ಆಫ್ HRD ಇವ್ಯಾಲ್ಯೂಯೇಷನ್. ಅಂದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮೌಲ್ಯಮಾಪನದ ಅರ್ಥ ತಿಳಿಸಿ. ಸೊ ಇದಕ್ಕೆ ನಾವು ಆನ್ಸರ್ ನೋಡ್ಕೊಳ್ತಾ ಹೋಗೋಣ. ಸೊ ನೋಡಿ, ಮೀನಿಂಗ್ ಆಫ್ HRD ಇವ್ಯಾಲ್ಯೂಯೇಷನ್ ಅಂತ ನೋಡೋದಾದರೆ, ಸೊ HRD ಇವ್ಯಾಲ್ಯೂಯೇಷನ್ಸ್ ಇಸ್ ದ ಪ್ರೋಸೆಸ್ ಆಫ್ ಅಸೆಸಿಂಗ್ ದ ಎಫೆಕ್ಟಿವ್ನೆಸ್ ಆಫ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. HRD ಇವ್ಯಾಲ್ಯೂಯೇಷನ್ ಇದು ಮೀನಿಂಗ್ ಇದಾಗುತ್ತೆ. ಸೊ ಇಷ್ಟು ನೀವು ನೋಡಿದ್ರಲ್ಲ, ಇದು ನಮಗೆ 2 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ. ಇನ್ನು 4 ಮಾರ್ಕ್ಸಿಗೆಲ್ಲ ಏನೇನಿದೆ ಅಂತ ನಾವು ನೆಕ್ಸ್ಟ್ ನೋಡೋಣ. ನೋಡಿ, ಸೆಕ್ಷನ್ ಬಿನಲ್ಲಿ 4 ಮಾರ್ಕ್ಸಿಗೆ, ಸೊ ಅದರಲ್ಲಿ ಫಸ್ಟ್ನೇ ಕ್ವಶನ್ನು, ಡಿಸ್ಕ್ರೈಬ್ ದ ರೋಲ್ ಆಫ್ HRD ಆಫ್ ಆರ್ಗನೈಸೇಷನಲ್ ಎಫೆಕ್ಟಿವ್ನೆಸ್. ಅಂದರೆ ಸಾಂಸ್ಥಿಕ ಪರಿಣಾಮಕಾರಿತ್ವದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಪಾತ್ರವನ್ನು ವಿವರಿಸಿ. ಸೊ ಅದಕ್ಕೆ ರೋಲ್ ಅಂತ ನೋಡೋದಾದರೆ, ಸೊ ಇಷ್ಟು ನಾವು ಪಾಯಿಂಟ್ ಹಾಕ್ಬಿಟ್ಟು ಬರಿಬೋದು. ಮೊದಲನೇದಾಗಿ ನೀವು ಏನು ಮಾಡ್ತೀರಾ ಅಂತ ನೋಡೋದಾದರೆ, ರೋಲ್ ಆಫ್ HRD ಇನ್ ಆರ್ಗನೈಸೇಷನಲ್ ಎಫೆಕ್ಟಿವ್ನೆಸ್ ಅಂತ ನೋಡೋದಾದರೆ ಯಾವ ಥರ ಆನ್ಸರ್ ಮಾಡ್ತೀರಾ ಅಂತ ನೋಡೋದಾದರೆ, ಸೊ ಇದಕ್ಕೆ ಯಾವ ಥರ ಆನ್ಸರ್ ಮಾಡ್ತೀರಾ ಅಂತ ನೋಡೋದಾದರೆ
ಸೊ HR ಎಫೆಕ್ಟಿವ್ನೆಸ್ಸು. HR D ಅಂದರೆ ಏನು, ಮೊದಲು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದ್ರೇನು ಅದು ಮೀನಿಂಗ್ನ ಬರೀಬೇಕು. ಅನಂತರ ಈ ಪಾಯಿಂಟ್ಗಳು ಹಾಕೋರು ನಡೆಯುತ್ತೆ. ಸೊ ಫಸ್ಟ್ನೇ ಪಾಯಿಂಟ್ ಏನಂದರೆ ಇಂಪ್ರೂವ್ ದ ಎಂಪ್ಲಾಯಿ ಸ್ಕಿಲ್ಸ್ ಆ್ಯಂಡ್ ಕಾಂಪಿಟೆನ್ಸಸ್. ನೆಕ್ಸ್ಟ್ ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ ಆ್ಯಂಡ್ ಎಫಿಷಿಯನ್ಸಿ. ನೆಕ್ಸ್ಟ್ ಇನ್ಹಾನ್ಸ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನು. ನೆಕ್ಸ್ಟ್ ಡೆವಲಪ್ಸ್ ಟೀಮ್ಸ್ ವರ್ಕ್ ಆ್ಯಂಡ್ ಲೀಡರ್ಶಿಪ್. ಹೆಲ್ಪ್ಸ್ ಅಚೀವ್ ಆರ್ಗನೈಸೇಷನಲ್ ಗೋಲ್ಸ್. ಇಷ್ಟು ಸಹ ನೀವು ರೋಲ್ನ ಬರೆದ್ರೆ ಸಾಕಾಗುತ್ತೆ, ನಿಮ್ಗೆ ಆರಾಮಾಗಿ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಸೊ ಇನ್ನು ನೆಕ್ಸ್ಟ್ ನೋಡೋಣ. ನೋಡಿ, ಡಿಸ್ಕಸ್ ದ ADDIE ಮಾಡೆಲ್ ಆಫ್ HR D ಫ್ರೇಮ್ವರ್ಕ್. ಅಂದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಚೌಕಟ್ಟಿನ ಹೆಡಿ ಅಂದರೆ ADDIE ಮಾದರಿಯನ್ನು ಚರ್ಚಿಸಿ. ಸೊ ಇದಕ್ಕೆ ನಾವು ಡಿಸ್ಕಸ್ ಮಾಡ್ಬೋದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ADDIE ಅಂದರೆ ಮೊದಲನೇದಾಗಿ ಎಕ್ಸ್ಪೆಂಡ್ನ ಬರೀಬೇಕಾಗತ್ತೆ. ADDIE ಅಂದರೆ ಅನಾಲಿಸಿಸ್, ಡಿಸೈನ್, ಡೆವಲಪ್ಮೆಂಟ್, ಇಂಪ್ಲಿಮೆಂಟೇಷನ್, ಇವ್ಯಾಲ್ಯೂಯೇಷನ್ ಅಂತ ಹೇಳಿಬಿಟ್ಟು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಅನಾಲಿಸಿಸ್ ಅಂದ್ರೇನು, ಅದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಅದಕ್ಕೆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಇದನ್ನು ನೀವು ಜಸ್ಟ್ ಫಾರ್ ಎಕ್ಸಾಮಿನೇಷನ್ಗೋಸ್ಕರ ಮಡಿಕೊಬೋದು. ಇದಕ್ಕೆ ವಿತ್ ಫುಲ್ ಫಾರಮ್ ಅಂದರೆ ಫುಲ್ ಉತ್ತರ ನೀವು ತಿಳ್ಕೊಬೇಕು. ಈ ಅನಾಲಿಸಿಸ್ ಅಂದರೆ ಐಡೆಂಟಿಫೈ ದ ಟ್ರೈನಿಂಗ್ ನೀಡ್ಸು. ಡಿಸೈನ್ ಅಂದರೆ ಪ್ಲಾನಿಂಗ್ ಟ್ರೈನಿಂಗ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಮೆಥಡ್ಸು. ಡೆವಲಪ್ಮೆಂಟ್ ಅಂದರೆ ಪ್ರಿಪೇರ್ ಟ್ರೈನಿಂಗ್ ಮೆಟೀರಿಯಲ್ಸು. ಇಂಪ್ಲಿಮೆಂಟೇಷನ್ ಅಂದರೆ ಕಂಡಕ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ಸು. ಇವ್ಯಾಲ್ಯೂಯೇಷನ್ ಅಂದರೆ ಮೆಜರ್ ಟ್ರೈನಿಂಗ್ ಎಫೆಕ್ಟಿವ್ನೆಸ್. ಸೊ ಇಷ್ಟು ನಮಗೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಇಶ್ಯೂಸ್ ಆಫ್ ಎಂಪ್ಲಾಯಿ ಕೌನ್ಸಿಲಿಂಗ್. ಅಂದರೆ ಉದ್ಯೋಗಿ ಸಮಾಲೋಚನೆಯಲ್ಲಿನ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಮೊದಲನೇದಾಗಿ ಎಂಪ್ಲಾಯಿ ಕೌನ್ಸಿಲಿಂಗ್ ಅಂದ್ರೇನು ಅದು ಮೀನಿಂಗ್ನ ನೀವು ಬರೀಬೇಕು. ತದನಂತರ ಈ ಪಾಯಿಂಟ್ಗಳು ಹಾಕ್ಬಿಟ್ಟು ಬರೋದು, ಇಲ್ಲ ನಿಮಗೆ ಒಂದು ಸೂಕ್ತವಾದಂಥ ಮಾಹಿತಿ ಕೊಟ್ಟರು ಸಾಕಾಗುತ್ತೆ. ನೋಡಿ, ಇಶ್ಯೂ ಆಫ್ ಎಂಪ್ಲಾಯಿ ಕೌನ್ಸಿಲಿಂಗಲ್ಲಿ ಏನೆಲ್ಲ ಆಗ್ಬೋದು: ವರ್ಕ್ ಸ್ಟ್ರೆಸ್ ಆ್ಯಂಡ್ ಪ್ರೆಷರು. ನೆಕ್ಸ್ಟ್ ಪರ್ಸನಲ್ ಆ್ಯಂಡ್ ಫ್ಯಾಮಿಲಿ ಪ್ರಾಬ್ಲಮ್ಮು, ಪೂರ್ ಜಾಬ್ ಪರ್ಫಾರ್ಮೆನ್ಸು, ಎಮೋಷನಲ್ ಆ್ಯಂಡ್ ಬಿಹೇವಿಯರಲ್ ಇಶ್ಯೂಸ್. ಇಷ್ಟು ನೀವು ಪಾಯಿಂಟ್ ಹಾಕ್ಬಿಟ್ಟು ಬರೋದ್ರೆ ಇದನ್ನ ಎಕ್ಸ್ಪ್ಲೇನ್ ಸಹ ಮಾಡಿದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸಾರಿ ಗೈಸ್. ರೈಟ್ ಇನ್ ನೋಟ್ ಆನ್ ರಿಯಲಿಸ್ಟಿಕ್ ಜಾಬ್ ರಿವ್ಯೂ. ಅಂದರೆ ವಾಸ್ತವಿಕ ಉದ್ಯೋಗ ವಿಮರ್ಶೆಯ ಕುರಿತು ವಿವರಣಾತ್ಮಕ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾನೆ. ಇದಕ್ಕೆ ನಾವು ನೋಟ್ ಆನ್ ಅಂತ ಹೇಳ್ಬಿಟ್ಟು ನಾವು ಎಕ್ಸ್ಪ್ಲೇನ್ ಮಾಡ್ಕೊತ ಹೋದ್ರು ಸಾಕಾಗುತ್ತೆ. ಬಟ್ ನಾನಿಲ್ಲಿ ರಿಯಲಿಸ್ಟಿಕ್ ಜಾಬ್ ರಿವ್ಯೂ ಅಂತ ಹೇಳ್ಬಿಟ್ಟು ಜಸ್ಟ್ ಫಾರ್ ಒಂದು ಲೈನಲ್ಲಿ ತೊಗೊಂಡಿದ್ದೀನಿ, ನಿಮ್ಗೆ ಅರ್ಥ ಆಗಬೇಕು. ಮತ್ತು ಅದನ್ನು ನೀವೇ ಪಾಯಿಂಟ್ ಮಾಡಿಬಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡೋ ಕೆಪಾಸಿಟಿ ನಿಮ್ಗೆ ಬರಬೇಕು ಅಂತ ಅಂದರೆ ಮೊದಲು ರಿಯಲಿಸ್ಟಿಕ್ ಜಾಬ್ ರಿವ್ಯೂ ಅಂದರೆ ಏನು ಅಂತ ಮೊದಲು ತಿಳ್ಕೊಬೇಕು. ರಿಯಲಿಸ್ಟಿಕ್ ಜಾಬ್ ರಿವ್ಯೂ ಮೀನ್ಸ್ ಪ್ರೊವೈಡಿಂಗ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಅಬೌಟ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಸ್ಪೆಕ್ಟ್ ಆಫ್ ಎ ಜಾಬ್ ಕ್ಯಾಂಡಿಡೇಟ್ ಬಿಫೋರ್ ಜಾಯ್ನಿಂಗ್. ಅವನು ಜಾಯ್ನ್ ಆಗೋಕ್ಕಿಂತ ಮುಂಚೆ ಅವನ ಪಾಸಿಟಿವ್ಸು ನೆಗೆಟಿವ್ಸು ಎಲ್ಲನೂ ಸಹ ತಿಳ್ಕೊಂಡು ಅನಂತರ ಅವನಿಗೆ ಏನು ನೀವು ಜಾಬ್ ಕೊಡ್ತಿರಲ್ಲ, ಅವ್ನು ಜಾಬ್ ಆಗೋಕ್ಕಿಂತ ಮುಂಚೆ ತಿಳ್ಕೊತಿರಲ್ಲ, ಅದನ್ನ ನಾವು ರಿಯಲಿಸ್ಟಿಕ್ ಜಾಬ್ ರಿವ್ಯೂ ಅಂತ ಹೇಳ್ತೀವಿ. ಸೊ ಇಷ್ಟು ನಿಮಗೆ ಏನಿತ್ತಲ್ಲ ಇದು ನಿಮಗೆ ಪಾಯಿಂಟ್ ವೈಸ್ ಹಾಕೊತ ಬರ್ಕೊತ ಹೋದರೆ ನಿಮಗೆ ಮಸ್ಟ್ ಶುಡ್ಡಾಗಿ ಆರಾಮಾಗಿ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಆ್ಯಂಡ್ HR D. ಅಂದರೆ ಮಾನವ ಸಂಪನ್ಮೂಲದ ಅಭಿವೃದ್ಧಿಯ ಮೇಲೆ ಜಾಗತೀಕರಣದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಇದಕ್ಕೆ ನಾವು ಆನ್ಸರ್ ನೋಡೋದಾದರೆ ನೋಡಿ, ನೀಡ್ಸ್ ಆಫ್ ಗ್ಲೋಬಲ್ ಸ್ಕಿಲ್ಸು, ನೆಕ್ಸ್ಟ್ ಕ್ರಾಸ್ ಕಲ್ಚರಲ್ ಟ್ರೈನಿಂಗು, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟು, ನೆಕ್ಸ್ಟ್ ಇಂಟರ್ನ್ಯಾಷನಲ್ ವರ್ಕ್ ಫೋರ್ಸ್ ಡೆವಲಪ್ಮೆಂಟ್. ಇಷ್ಟು ನಮಗೆ HR D ಗ್ಲೋಬಲೈಸೇಷನ್ ಇಂಪ್ಯಾಕ್ಟ್ ಆಗುವಂಥದ್ದು. ಸೊ ಇಷ್ಟು ನಾವು ನೋಡೋದ್ರಲ್ಲ, ಇಷ್ಟು ನಮಗೆ 4 ಮಾರ್ಕ್ಸಿಗಾದರೆ ಇನ್ನು 12 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ಸ್ನ ಕೇಳಿದ್ದಾನೆ, ಅದಕ್ಕೆ ಯಾವ ಥರ ಎಲ್ಲ ಆನ್ಸರ್ನ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ನೋಡಿ ಗೈಸ್, ಮೊದಲೇದಾಗಿ 12 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು, ಡಿಸ್ಕ್ರೈಬ್ ದ ಮೇಜರ್ ಕನ್ಸರ್ನ್ಸ್ ಆಫ್ ಟ್ರೇಡ್ ಯೂನಿಯನ್ ಇನ್ ದ ಆರ್ಗನೈಸೇಷನ್. ಅಂದರೆ ಒಂದು ಸಂಸ್ಥೆಯಲ್ಲಿ ಕಾರ್ಮಿಕ ಸಂಘಗಳು ವಹಿಸಬೇಕಾದ ಪ್ರಮುಖ ಕಾಳಜಿ ಅಂಶಗಳನ್ನು ವಿವರಿಸಿ. ಸೊ ಇದಕ್ಕೆ ನಾವು ಆನ್ಸರ್ ನೋಡೋದಾದರೆ ನೋಡಿ, ನಮಗೆ ಮೇಜರ್ ಕನ್ಸರ್ನ್ ಅಂದರೆ ಟ್ರೇಡ್ ಯೂನಿಯನ್ ಅಂದರೆ ಏನು, ಒಂದು ಸಂಸ್ಥೆ ಅದರಲ್ಲಿ ಅವ್ರಿಗೆ ಕೊಡುವಂಥ ಇದೇನು, ಇದಕ್ಕೆ ನೀವು ಬೇಕಾದ್ರೆ ಇದನ್ನಾರ ಓದ್ಕೊಬೋದು, ಇಲ್ಲ ನಿಮಗೆ ಸಂಬಂಧಪಟ್ಟ ಹಾಗೆ ನೀವು ನೋಟ್ಸ್ನ ಪ್ರಿಪೇರ್ ಮಾಡಿಕೊಂಡು ಅದರಲ್ಲಿ ಓದ್ಕೊಂಡ್ರು ಬೆಟರ್. ಬಟ್ ಕ್ವಶನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಸೊ ಇದರಲ್ಲಿ ನಾವು ಆನ್ಸರ್ ಅಂತ ನೋಡೋದಾದರೆ ಮೊದಲನೇದಾಗಿ ಮೇಜರ್ ಕನ್ಸರ್ನ್ ಅಂದರೆ ಫೇರ್ ವೇಜ್ ಆ್ಯಂಡ್ ಸ್ಯಾಲರೀಸು. ನೆಕ್ಸ್ಟು ಜಾಬ್ ಸೆಕ್ಯೂರಿಟಿ ಇರುತ್ತೆ, ಸೇಫ್ ವರ್ಕಿಂಗ್ ಕಂಡೀಷನ್ನು, ರೀಸನಬಲ್ ವರ್ಕಿಂಗ್ ಅವರ್ಸು, ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸು, ಪ್ರೊಟೆಕ್ಷನ್ ಅಗೇನ್ಸ್ಟ್ ಅನ್ಫೇರ್ ಟ್ರೀಟ್ಮೆಂಟು, ಕಲೆಕ್ಟಿವ್ ಬಾರ್ಗೈನಿಂಗ್. ಓಕೆ, ಇಷ್ಟು ಸಹ ನಮಗೆ ಮೇಜರ್ ಕನ್ಸರ್ನಲ್ಲಿ ಟ್ರೇಡ್ ಯೂನಿಯನ್ನಲ್ಲಿ ವರ್ಕ್ ಆಗುವಂಥದ್ದು. ಸೊ ಇಷ್ಟಕ್ಕೆ ನೀವು ಏನು ಮಾಡಿಬೇಕಪ್ಪ ಅಂತಂದರೆ ಮೊದಲನೇದಾಗಿ ಈ ಪಾಯಿಂಟ್ ಎಲ್ಲ ನೀವು ಬರೆದ್ಬಿಟ್ಟು ಅನಂತರ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಒಳ್ಳೆ ಗುಡ್ ಮಾರ್ಕ್ಸ್ ಆಗುತ್ತೆ. ಇನ್ನು ಇದಕ್ಕೆ ಈ ಪಾಯಿಂಟ್ಗಳ ಜೊತೆಗೆ ಇನ್ನೂ ಒಂದು 5-6 ಪಾಯಿಂಟ್ ಆ್ಯಡ್ ಆನ್ ಮಾಡಿಕೊಂಡು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ರೆ ಬೆಟರ್.
ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಡಿಫರೆಂಟ್ ಟ್ರೈನಿಂಗ್ ಮೆಥಡ್ಸ್ ಯೂಸ್ಡ್ ಇನ್ ಆರ್ಗನೈಸೇಷನ್. ಡಿಫರೆಂಟ್ ಟ್ರೈನಿಂಗ್ ಮೆಥಡ್ಸ್. ಓಕೆ, ಸಂಸ್ಥೆಯಲ್ಲಿ ಬಳಸಲಾಗುವ ವಿವಿಧ ರೀತಿಯ ತರಬೇತಿ ವಿಧಾನಗಳನ್ನು ವಿವರಿಸಿ. ಅದರಲ್ಲಿ ಫಸ್ಟ್ನೇ ಕ್ವಶನ್ನು, ಅಂದರೆ ಅದರಲ್ಲಿ ಯಾವ್ಯಾವ ಅಂತ ನೋಡೋದಾದರೆ ನಮಗೆ ಆನ್ ದ ಜಾಬ್ ಟ್ರೈನಿಂಗ್ ಮೆಥಡ್ ಅಂತ ಬರುತ್ತೆ, ಆಫ್ ದ ಜಾಬ್ ಟ್ರೈನಿಂಗ್ ಮೆಥಡ್ ಅಂತ ಬರುತ್ತೆ. ಸೊ ನಮಗೆ ಇಲ್ಲಿ ನಾವು ಇದು ನೋಡೋದಾದರೆ, ಓಕೆ, ತರಬೇತಿ ವಿಧಾನಗಳು. ಓಕೆ, ನಿಮಗೆ ಆಫ್ ದ ಜಾಬ್ ಟ್ರೈನಿಂಗ್ ಮೆಥಡಲ್ಲಿ ಯಾವ್ಯಾವ ಬರ್ತವೆ? ಕೋಚಿಂಗು, ಜಾಬ್ ರೊಟೇಷನ್ನು, ಅಪ್ರೆಂಟಿಸ್ಶಿಪ್ಸು, ಇಂಟರ್ನ್ಶಿಪ್ಸು. ನೆಕ್ಸ್ಟು ಆಫ್ ದ ಜಾಬ್ ಟ್ರೈನಿಂಗ್ ಮೆಥಡ್ಸಲ್ಲಿ ಲೆಕ್ಚರರ್ಸ್, ಕೇಸ್ ಸ್ಟಡೀಸ್, ರೋಲ್ ಪ್ಲೇ, ಸಿಮ್ಯುಲೇಷನ್ಸು, ವರ್ಕ್ಶಾಪ್ಸ್. ಸೊ ಇಷ್ಟು ಸಹ ನಮಗೆ ನಮ್ಮ ಟ್ರೈನಿಂಗ್ ಮೆಥಡಲ್ಲಿ ಯೂಸ್ ಮಾಡ್ತೇವೆ ನಮ್ಮ ಆರ್ಗನೈಸೇಷನ್ಗಳು. ಸೊ ಇದಕ್ಕೆ ನೀವೇನು ಮಾಡಬೇಕಪ್ಪ ಅಂತ ನೋಡಿದ್ರೆ, ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಬರ್ಕೊಂಡು ಇದಕ್ಕೆ ಎಕ್ಸ್ಪ್ಲನೇಷನ್ನ ನೀವು ಓದ್ಕೊಳ್ತಾ ಹೋದರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಡಿಫೈನ್ ಕೆರಿಯರ್ ಮ್ಯಾನೇಜ್ಮೆಂಟ್. ಒಂದು, ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಕೆರಿಯರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ಅಂದರೆ ವೃತ್ತಿ ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ, ವೃತ್ತಿ ನಿರ್ವಹಣೆ ಮತ್ತು ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ವಿವರಿಸಿ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ 2 ಕ್ವಶನ್ನ ಕೇಳಿದ್ದಾನೆ. ಒಂದು, ಡೆಫಿನೇಷನ್ಸ್ ಆಫ್ ಕೆರಿಯರ್ ಮ್ಯಾನೇಜ್ಮೆಂಟ್ ಒಂದು ಬರೀಬೇಕು, ಮತ್ತು ಕೆರಿಯರ್ ಮ್ಯಾನೇಜ್ಮೆಂಟ್ನ ಪ್ರೋಸೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟು. ಕೆರಿಯರ್ ಅಂದರೆ ಪ್ರೋಸೆಸ್ ಆಫ್ ಕೆರಿಯರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ನ ಬಗ್ಗೆ ಒಂದು ಪ್ರೋಸೆಸ್ನ ಬರೀಬೇಕು ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ನೀವು ಕೆರಿಯರ್ ಮ್ಯಾನೇಜ್ಮೆಂಟ್ನ ಡೆಫಿನೇಷನ್ನ ನೀವು ಬರೀಬೇಕು. ಬಟ್ ಅದನ್ನು ಒಂದು ಲೈನಲ್ಲಿ ಹೇಳೋದಾದರೆ, ಕೆರಿಯರ್ ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೋಸೆಸ್ ಆಫ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮಿಂಗ್ ಆ್ಯಂಡ್ ಎಂಪ್ಲಾಯಿ ಕೆರಿಯರ್ ಗ್ರೋತ್. ಇಷ್ಟು ನಾನು ಒಂದು ಲೈನಲ್ಲಿ ಬರೀಬೋದು. ಇನ್ನೂ ಆನ್ಸರ್ ಸೇರಿಸ್ಕೊಳ್ಳಿ. ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಸೆಸ್ ಏನಪ್ಪ ಅಂತ ಅಂದರೆ, ಮೊದಲಾಗಿ ಸೆಲ್ಫ್ ಅಸೆಸ್ಮೆಂಟ್, ಕೆರಿಯರ್ ಪ್ಲಾನಿಂಗ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಕೆರಿಯರ್ ರಿವ್ಯೂ ಆ್ಯಂಡ್ ಅಡ್ವಾನ್ಸ್ ಮಾಡುವಂಥದ್ದು. ಕೆರಿಯರ್ ರಿವ್ಯೂ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟು 10ನೇ ಕ್ವಶನ್ ಕೇಳಿದ ನೋಡಿ, ಡಿಸ್ಕ್ರೈಬ್ ದ ರೋಲ್ ಆಫ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಇನ್ ನ್ಯಾಚುರಿಂಗ್ ಎ ಲೀಡರ್ಶಿಪ್ ಎಕ್ಸಲೆನ್ಸ್. ಅಂದರೆ ನಾಯಕತ್ವದ ಉತ್ಕೃಷ್ಟತೆಯನ್ನು ಪೋಷಿಸುವಲ್ಲಿ ನಿರ್ವಹಣಾ ಅಭಿವೃದ್ಧಿಯ ಪಾತ್ರವನ್ನು ವಿವರಿಸಿ. ಸೊ ಇದಕ್ಕೆ ನಮಗೆ ಆನ್ಸರ್ ಅಂತ ನೋಡೋದಾದರೆ, ರೋಲ್ ಆಫ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಲೀಡರ್ಶಿಪ್ ಎಕ್ಸಲೆನ್ಸ್ ಅಂದರೆ ಇಷ್ಟು ಪಾಯಿಂಟ್ನ ಆರಾಮ ಬರೀಬೋದು. ಇದಕ್ಕೆ ಇನ್ನೊಂದು 5 ಪಾಯಿಂಟ್ನ ಆ್ಯಡ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಗುಡ್ ಮಾರ್ಕ್ಸ್ ಆಗುತ್ತೆ. ಇಲ್ಲಿ ನಮಗೆ ಫಸ್ಟ್ನೇ ಪಾಯಿಂಟ್ ಅಂದರೆ ಇಂಪ್ರೂವ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ, ಡೆವಲಪ್ ಕಮ್ಯುನಿಕೇಷನ್ ಸ್ಕಿಲ್ಸು, ಬಿಲ್ಡ್ಸ್ ಲೀಡರ್ಶಿಪ್ ಕ್ವಾಲಿಟೀಸು, ಇನ್ಹ್ಯಾನ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು, ಪ್ರಿಪೇರ್ಸ್ ಫ್ಯೂಚರ್ ಲೀಡರ್ಸು. ಸೊ ಇಷ್ಟು ನಮಗೆ ರೋಲ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಬರುವಂಥದ್ದು, ಅದು ಲೀಡರ್ಶಿಪ್ನ ಎಕ್ಸಲೆನ್ಸ್ ಮಾಡುವಂಥಲ್ಲಿ. ಇನ್ನೂ 5 ಪಾಯಿಂಟ್ನ ನೀವು ಹುಡುಕ್ಬಿಟ್ಟು ಬರ್ಕೊಳ್ತಾ ಆರಾಮಾಗಿ ಎಕ್ಸಾಮಲ್ಲಿ ಅಟೆಂಡ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಏನು ಲಾಸ್ಟ್ನೇ ಕ್ವಶನು 12 ಮಾರ್ಕ್ಸಲ್ಲಿ ನೋಡಿ, ಎಲಾಬರೇಟ್ ದ HR ಪ್ರೋಗ್ರಾಮ್ ಫಾರ್ ಡೈವರ್ಸ್ ಎಂಪ್ಲಾಯೀಸ್ ಇನ್ ದ ಪ್ರೆಸೆಂಟ್ ಕಾರ್ಪೊರೇಟ್ ವರ್ಡ್ಸ್. ಅಂದರೆ ಪ್ರಸ್ತುತ ಕಾರ್ಪೊರೇಟ್ ಜಗತ್ತಿನಲ್ಲಿ ವೈವಿಧ್ಯಮಯ ಉದ್ಯೋಗಿಗಳಿಗೆ ಲಭ್ಯವಿರುವ ಮಾನವ ಸಂಪನ್ಮೂಲ ಕಾರ್ಯಕ್ರಮಗಳನ್ನು ವಿವರಿಸಿ. ಅಂದರೆ ಅದನ್ನೇ ಎಲಾಬರೇಟ್ ಆಗಿ ಡಿವರ್ಸ್ ಎಂಪ್ಲಾಯೀಸ್ ಇನ್ ದ ಪ್ರೆಸೆಂಟ್ ಕಾರ್ಪೊರೇಟ್ ವರ್ಲ್ಡಲ್ಲಿ ಅವ್ರದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಅವಾಗೇನೆಲ್ಲ ಲಭ್ಯವಿದೆ ಅಂತ ನೋಡೋದಾದರೆ, ನಾನು ಜಸ್ಟ್ ಫಾರ್ 5 ಪಾಯಿಂಟ್ ತೊಗೊಂಡು ಇದಕ್ಕೆ ಇನ್ನೊಂದು 5 ಪಾಯಿಂಟ್ನ ಆ್ಯಡ್ ಮಾಡ್ಕೊಬೋದು, ಬುಕ್ಕಲ್ಲಿ ನಿಮಗೆ ಸಿಗುತ್ತೆ. ಸೊ ಅದರಲ್ಲಿ ನಾವು ಫಸ್ಟ್ನೇ ಕ್ವಶನ್ ಅಂತ ನೋಡೋದಾದರೆ, ಅಂದರೆ ಅದು ಡಿವರ್ಸ್ ಎಂಪ್ಲಾಯೀಸ್ ಅಂದರೆ ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಷನ್ ಟ್ರೈನಿಂಗು. ನೆಕ್ಸ್ಟು ಈಕ್ವಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಪ್ರೋಗ್ರಾಮು, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸು, ಎಂಪ್ಲಾಯಿ ವೆಲ್ನೆಸ್ ಪ್ರೋಗ್ರಾಮ್ಸು, ಇನ್ಕ್ಲೂಸಿವ್ ಆರ್ಗನೈಸೇಷನಲ್ ಕಲ್ಚರ್. ಸೊ ಇನ್ಕ್ಲೂಸಿವ್ ಆರ್ಗನೈಸೇಷನಲ್ ಕಲ್ಚರು. ಇಷ್ಟು ನಾನು 5 ಪಾಯಿಂಟ್ನ ತೊಗೊಂಡಿದ್ದೀನಿ. ಸೊ ಇಷ್ಟು ನಿಮಗೆ HRD ಅಥವಾ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ 1ನಲ್ಲಿ ಏನಿತ್ತು ನಿಮಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕ್ವಶನ್ನು ಸಹ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಷ್ಟು ನಿಮಗೆ ತುಂಬಾ ಟಾಪ್ ಆಗುತ್ತೆ. ನೀವು 2023 24 ಕ್ವಶನ್ ಪೇಪರು ನೋಡ್ಕೊಳ್ಳಿ, ಅದೇ ರೀತಿ 2025 ಕ್ವಶನ್ ಪೇಪರ್ ಅಂದರೆ ಈ ಪೇಪರ್ನು ನೋಡಿಕೊಂಡ್ರೆ ನಿಮಗೆ ಆರಾಮಾಗಿ ನೀವು ಪಾಸ್ ಆಗೋದಕ್ಕೆ ಪಾಸ್ ಆಗ್ಬೋದು. ಇಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಗೈಸ್, ಇಷ್ಟು ನಿಮಗೆ ತಿಳಿಸ್ಕೊಡೋದಕ್ಕೆ. ಮತ್ತು ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ, ಅವ್ರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬೈ, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.